ಯಾವ ರೀತಿ ಇದೆ ಮತ್ತು ಯಾವ್ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟಿದೆ ಅನ್ನೋದು ಸಾಧ್ಯವಾದಷ್ಟು ತಿಳಿಸೋಕ್ಕೆ ವ್ಯಾಪಾರ ನಡೀತೈತೆ ಅಣ್ಣ. ಅಗಲಾಗ್ಬಿಡ್ತದೆ, ಕೊಡೋರಿಗೆ ಸಾಲ ಕೊಡೋಕ್ಕಾಗಲ್ಲ. ಸಾಲ ಕೊಡೋಕ್ಕಾಯ್ತಲ್ಲ ಗೈಸ್. ಪೊಲೀಸವ್ರು ಬಂದು ನಮ್ಮನ್ನ ಕೇಳ್ತಾರೆ. ಇದು 200 ರೂಪಾಯಿ ಅಂತೆ, ಅದು 300 ರೂಪಾಯಿ ಅಂತೆ ಗೈಸ್, ಅದು 800 ರೂಪಾಯಿ ಅಂತೆ ಗೈಸ್. 50 ರೂಪಾಯಿಗೆ ಹೂವು ತೊಗೊಂಡಿದ್ದೀವಿ ನೋಡಿ, ಎಷ್ಟು ಕೊಟ್ಟವ್ರೆ. ಕಡಿಮೆ ಬಂದೈತೆ ಸಿಕ್ಕಾಬಟ್ಟೆ. ಬಿಸ್ನೆಸ್ ಮ್ಯಾನ್ಗಳ ಕಥೆಗಳೇ ಎಷ್ಟು ನೋಡಿ ಗೈಸ್, ತಿಳ್ಕೊಳ್ಳಿ ಅವೆಲ್ಲ. ಹೊಡೆದ್ರೆ ಆನೆ ಇಲ್ಲ ಸುಂಡ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಸ್ವೀಟು ಕಡಲೆ ಪುರಿ ಎಲ್ಲ ಇವತ್ತು ಫ್ರೀಯಾಗಿ ಇಟ್ಕೊಳ್ತವ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ಒಳ್ಳೆ ಪುರಿ ತಿನ್ಸಿದ್ದಾರೆ ಗೈಸ್. ಹೇಳಿ ನಮಸ್ಕಾರ. ಇವತ್ತು ದಸರಾ ಹಬ್ಬ, ನಾಳೆ ಹಾಗೆ ವಿಜಯದಶಮಿ ಇರೋದ್ರಿಂದ ಕನಕಪುರದಲ್ಲಿ ವ್ಯಾಪಾರ ಯಾವ ರೀತಿ ಇದೆ ಮತ್ತು ಯಾವ್ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟಿದೆ ಅನ್ನೋದು ಸಾಧ್ಯವಾದಷ್ಟು ತಿಳಿಸೋಕ್ಕೆ ಪ್ರಯತ್ನ ಪಡುವಂಥ ಕೆಲಸಗಳನ್ನ ನಾನು, ಇವರು, ನಮ್ಮ ಯಶೋಬ್ರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಬನ್ನಿ ಹೆಂಗಿದೆ ಅಂತ ನೋಡ್ಕೊಂಬಂದ್ಬಿಡೋಣ ಮಾರ್ಕೆಟ್. ಚಲೋ ಗೈಸ್, ಹೋಗ್ಬಿಟ್ಟು ಬರೋಣ. ಹಾಗೆ ಸುಮ್ಮನೆ ತಿನ್ಕೊಂಡು ಹೋಗಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಡ್ಲೆ ಪುರಿ ತಗೊಂಡು ಇವತ್ತು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ತಿನ್ಕೊಂಡು ಎಲ್ಲ ನಮ್ಮ ಬಸವರಾಜ್ ಅವ್ರ ಮಹಿಮೆ. ಖಾಲಿ ಆಗಬೇಕು. ಸಂಪೂರ್ಣ ಚಿತ್ರಾನ್ನ ಚಿತ್ರೀಕರಿಸಬೇಕು. ಇವ ಯಾರೇ? ವ್ಯಾಪಾರ ನಡೀತೈತೆ ಅಣ್ಣ. ಅಗಲಾಗ್ಬಿಡ್ತದೆ, ಕೊಡೋರಿಗೆ ಸಾಲ ಕೊಡೋಕ್ಕಾಗಲ್ಲ. ಸಾಲ ಕೊಡೋಕ್ಕಾಯ್ತಲ್ಲ ಬಡ್ಡಿ ಕಟ್ತಾ ಇರ್ಬೇಕು ನಾವು. ನೋಡಿ, ಮೊದಲೆಲ್ಲ ನಾವು ಚಿಕ್ಕವರಲ್ಲಿದ್ದಾಗ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. 15 ದಿನ 20 ದಿನ ಅನ್ಬೇಕಾದ್ರೆ ನಮಗೆ ನಮ್ಮ ಗಾಡಿಗಳಿಗೆ, ಎಸ್ಪೆಷಲಿ ಸೈಕಲ್ಗಳಿಗೆ ಡೆಕೋರೇಟ್ ಮಾಡಬೇಕು ಅಂತ. ಬಟ್ ನಾಳೆ ಹಬ್ಬ ಮಾಡಿಕೊಂಡು ಪಾಪ ಅವ್ರಿಗೆ ವ್ಯಾಪಾರನೇ ಇಲ್ಲ ಅಂತ ಹೇಳ್ತವ್ರೆ. ತಗೊಳ್ಳೋರು ಯಾರು ಇಲ್ಲ. ತಗೊಂಡಿರೋ ದುಡ್ಡಿಗೆ ಬಡ್ಡಿ ಕಟ್ಟಕ್ಕಾಗಲ್ಲ ಅಂತವ್ರೆ. ದಯವಿಟ್ಟು ಯಾರು ಬಂದ್ರೆ ಈ ಕಡೆ ಇಲ್ಲಿ ಪರ್ಚೇಸ್ ಮಾಡಿ ಗೈಸ್. ಇವ್ರನ್ನ ಮುಖ ನೋಡ್ಕೊಳ್ಳಿ, ಮಾಡಿ ದಯವಿಟ್ಟು. ಎಲ್ಲಿ ಯಾವ್ದ್ರಲ್ಲಿ ಆಗ್ತಾ ಇದೀರಿ? ಇದು ಯೂಟ್ಯೂಬಲ್ಲಿ ಹಾಕ್ತೀವಿ ಆಗ್ತಾ ಇದೀರಾ? ತಿಂತೀರಾ? ನೀವೇನ್ರಿ ವ್ಯಾಪಾರ ಮಾಡಿ ಅಂದ್ರೆ ಕಡ್ಲೆಕಾಯಿ ತಿಂತೀರಾ ಅಂತೀರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಪೊಲೀಸವ್ರು ಬಂದು ನಮ್ಮನ್ನ ಕೇಳ್ತಾರೆ. ನೀವು ಅದೇನೋ ತೆಗಿಯಕ್ಕೆ ಹೋಗಿ ಏನೋ ತಗ್ಲಾಕ್ತಂಗೆ ಏನೇನೋ ತಗ್ಲಾಕ್ಬೇಡಿ, ಸುಮ್ಮನೆ ಏನು ಇದೆ ವಿಚಾರನೇ ಬೇಡ ಅಂತೀರಾ? ಕಟ್ಟಿ ಅನ್ನೋ ಹೆಸರೇ ಬರಬಾರ್ದು. ಎಲ್ಲ ನಮ್ಮ ಬಸವರಾಜ್ ಅವ್ರು ಸವಾಸ ಮಾಡಿ ಚೆನ್ನಾಗಿ ಸ್ವಾಮಿ ತುಂಬ ತಿನ್ಬೇಕು ಅಷ್ಟೇ. ಇವತ್ತಿಗೆ ಹೆಂಗ್ ನಡೀತಾ ಇದೆ ವ್ಯಾಪಾರ ಅಂತ ನಾವು ಹೋಗಿ ಕೇಳಿದ್ರೆ ಅವ್ರು ಅಕ್ಕಪಕ್ಕ ಏನೋ ಸೋಲು ಕಲ್ಲು ಇದ್ರೆ ಕಲ್ ತಗೊಂಡು ಅದಂತೂ ನಿಜ. ಬೇಜಾರಾಗ್ಬಿಟ್ಟಿದೆ ನಮಗೆ. ಕೇಳಿ ಬೇಜಾರಾಗ್ತದೆ. ಅವ್ರಿಗೆ ವ್ಯಾಪಾರ ಇಲ್ಲ, ಜನ ಇಲ್ಲ. ಹಬ್ಬ ನಾಳೆ ಏನ್ಬೇಕಾದ್ರೆ ಪರಿಸ್ಥಿತಿ ನೋಡಿ ಹೆಂಗಿದೆ ಮಾರ್ಕೆಟ್. ನೋಡಿ ಗೈಸ್, ಎಲ್ಲೂ ಜನ ಇಲ್ಲ, ಏನಿಲ್ಲ. ಗಿಜಿ ಅನ್ನೋರು ಜನ ಅನ್ನೋ ಜಾಗದಲ್ಲಿ ಏನಿಲ್ಲ. ನಾವು ಅವಾಗೆಲ್ಲ ಒಂದೊಂದು ವಾರದಿಂದಾನೇ ಪ್ರಿಪರೇಷನ್ ಮಾಡ್ಕೊತಿದ್ದೋ ಗೈಸ್. ಏನೂ ಇಲ್ಲ. ಇದು 200 ರೂಪಾಯಿ ಅಂತೆ, ಅದು 300 ರೂಪಾಯಿ ಅಂತೆ ಗೈಸ್, ಅದು 800 ರೂಪಾಯಿ ಅಂತೆ. ಇದು 800 ರೂಪಾಯಿ. ನೀವು ವ್ಯಾಪಾರ ಮಾಡ್ರಿ ಅಂದ್ರೆ ತಿಂತ ಕೂತಿದ್ರಲ್ಲ, ಹೆಂಗ್ರಿ? ಯಾರೇನಂದ್ರೆ 5 ನಿಮಿಷಕ್ಕೂ ಏನಾದ್ರು ತಿನ್ಬೇಕಂತ ಹೇಳಿದಾರೆ. 2 ನಿಮಿಷಕ್ಕೂ ಏನಾದ್ರು ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಯಾರೇನು ಹೇಳಿದ್ರು ಗೊತ್ತಿಲ್ಲ. ನಮ್ಮ ಅಕ್ಕ ಅಂತೂ ವ್ಯಾಪಾರ ಜೋರ ಅಂತ ಖುಷಿ ಜೋರ ಹಣ ಅಂತ ನಾವಂತೂ ಹಬ್ಬ ಮಾಡ್ತಿಲ್ಲ. ನೀವು ಹಬ್ಬ ಮಾಡ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಬ್ಬ ಮಾಡ್ತಾ ಇದೀವಿ ಅಂತ ಒಂದು ಮೆಸೇಜ್ ಬಿಡಿ. ನಿಮ್ಮ ಕಡೆ ರೇಟ್ ಎಲ್ಲ ಹೆಂಗಿದೆ ಅಂತ ಒಂದು ಮೆಸೇಜ್ ಮಾಡಿ. ಹಾಗೆ ಸ್ನೇಹಿತರೆ, ಅಲ್ಲಿ ನನ್ನುದ್ದ ಇರೋಂಥ ಹೂವು ಹಾರಗಳೈತೆ, ಚೆನ್ನಾಗಿ ಕಾಣಿಸ್ತೈತೆ. ರೇಟ್ನ ಕೇಳೋಣ ಹೆಂಗಿರುತ್ತೆ ಏನು ಅಂತ. ಬನ್ನಿ. ಆ ರೇಟ್ನ ಕೇಳಿದ್ರೆ ನಾವು ಅಲ್ಲಿ ನಿಂತ್ಕೊಂಡು ತಗೋಬೋದಾ ಇಲ್ವಾ, ಅಲ್ಲಿಂದ ನೀವು ಬಂದು ತಗೋಬೋದಾ ಯೋಚನೆ ಮಾಡೋಣ. ನಮ್ಮ ಕಡೆ ಸತ್ತಾಗ ಹಿಂಗೆ ಹಾಡಾಡ್ತಾರೆ. ಹೌದು ನಿಜ, ನಮ್ಮ ಕಡೆ ಸತ್ತಾಗ ಹಾಡ್ತಾರೆ ಗೈಸ್. ಅಲ್ಲಿ ಯಾರೋ ಪ್ರಿಪರೇಷನ್ ಮಾಡ್ತಿದ್ದಾರೆ ಈ ಬಿಲ್ಡಿಂಗ್ ಅಲ್ಲಿ. ಸೊ ಇವ್ರು ಹೇಳ್ತಾವ್ರು ನೋಡಿ, ಸತ್ತಾಗ ನಮ್ಮ ಕಡೆ ಹಾಡು ಹೇಳ್ತಾರೆ ಇವರು ಅಂತ. ಅದನ್ನ ಹಿಂಗೆ ಮಾಡ್ಕೊಂಡು ನಿಜ ರೀ. ನಮ್ಮ ಕಡೆ ಮನುಷ್ಯಗೆ ಹೊಟ್ಟೆ ಬಟ್ಟೆ ಒಂದು ಇದು ಫುಲ್ ಇದ್ರೆ ಸಾಕು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹೆಂಗ್ ನಡೀತೈತೆ ವ್ಯಾಪಾರ? ಹೆಂಗ್ ನಡೀತೈತೆ ನೋಡಪ್ಪ, ಸುಮಾರಾಗಿ ನಡೀತೈತೆ, ತೆಳ್ಳಗೆ ನಡೀತೈತೆ ಗೈಸ್. ಕನಕಪುರದ ಕಡೆ ಬಂದರೆ ಇವತ್ತು ನಂಗೆ ನೋಡ್ಕೊಳ್ಳಿ, ಇಲ್ಲೇ ಬಂದು ತೊಗೊಳ್ಳಿ ಎಲ್ಲ ಗೈಸ್. 50 ರೂಪಾಯಿಗೆ ಹೂವು ತೊಗೊಂಡಿದ್ದೀವಿ ನೋಡಿ, ಎಷ್ಟು ಕೊಟ್ಟವ್ರೆ. ಕಡಿಮೆ ಬಂದೈತೆ ಸಿಕ್ಕಾಬಟ್ಟೆ. ಹೇಳೋದು ಹೇಳ್ತೀರಾ? ಕರೆಕ್ಟಾಗಿ ಹೇಳಿ. ಕೈ ಹಾಕು ಅಂದ್ರೆ ಏನು ಅರ್ಥ ಬರುತ್ತದು? ನಮ್ಮ ಜೊತೆ ಕೈ ಹಾಕೊಂಡು ತಗೋತೀನಿ ನಾನು. ನಮ್ಮ ಕಡೆ ಬೇರೆ ತರ ಆಗ ನಮ್ಮ ಕಡೆ ಕೈ ಹಾಕೊಂಡ್ರೆ ಹಾಕ್ಬಿಡಪ್ಪ ಒಲಿ.
ನನ್ನ ವ್ಯಾಪಾರಸ್ಥ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಗುರು. 20 ರೂಪಾಯಿ ಹೇಳ್ಬಿಟ್ಟಿವ 30 ರೂಪಾಯಿ ಹೋಗ್ತಾ ಇದ್ಯಾ? ಗೈಸ್ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಎಷ್ಟು ಅಂತ ಕೇಳ್ತವ್ರೆ, ಅವ್ರು 30 ಅಂತ ಅಂತವ್ರೆ. ಇದಕ್ಕೆ ವಾಗ್ವಾದಗಳು ನಡೀತವೆ. ಒಂದು ಅರ್ಧ ಕೆಜಿ ಇರುವಂತ ನನ್ನ ಕಡೆ ಇರೋದು ಬೈಕು ಕಾರದು ಏನಿಲ್ಲ. ಒಂದು ಅರ್ಧ ಕೆಜಿ ಪೊಟ್ಟು ಎಷ್ಟಿದ್ರೆ ಸಾಕು. ಅಣ್ಣ ಅರ್ಧ ಕೆಜಿ ಬೂದ್ ಗುಂಪ್ಲಕಾಯಿ ಬಂದತ್ತೆ ಅಣ್ಣ. ಅವರೇ ಬೆಳಿಬೇಕು. ನೀನೇ ಬೆಳಿಬೇಕಷ್ಟೇ ಬ್ರೋ. ನಿಂದು ಬೆಳೀತವಾ? ನಿಂದು ಬೆಳೆಯುತ್ತಾ? ಏನು ಅಂತ ಕರೆಕ್ಟಾಗಿ ಹೇಳ್ಬೇಕು. ಕುಂಬಳಕಾಯಿ ಬ್ರೋ. 2 hours later. ಗೈಸ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದೀವಿ. ಇವರು ಯಾವುದು ಹೇಳಿ? ನೀವು ಯಾವ್ದು ಕೊಡ್ತೀರ ಅದನ್ನ ನಾವು ತಗೋತೀವಿ. ಇಲ್ಲ ಅವ್ರಿಗೆ ಯಾವ್ದು ಕೊಡೋಣ ಹೇಳಿ. ಈಗ ನಾವು ಚಿತ್ರಗುಪ್ತಿಗೆ ಸಹಾಯ ಮಾಡೋದು. ಸಹಾಯಕ ನಾವು ಚಿತ್ರಗುಪ್ತರು. ನಾನು ಯಮಧರ್ಮ ಅಂತ. ಇಲ್ಲ ಗೈಸ್ ನಂದಲ್ಲ. ಸ್ನೇಹಿತರೆ, ಒಂದು ಟ್ರಾಫಿಕ್ ಅವೇರ್ನೆಸ್ ಮಾಡೋ ಅಂತ ಮೂಡಿಸೋ ಅಂಥ ಕೆಲಸಗಳನ್ನ ಮಾಡೋಣ ಅಂತ ಎಲ್ಲರೂ ಸೇರಿ ಟೇಬಲಲ್ಲಿ 4 ಲೋಟ ಟೀನ ಕುಡ್ಕೊಂಡು ಖಾಲಿಯಾಗಿವೆ ಯೋಚನೆ ಮಾಡಿದ್ದೀವಿ. ನಾನು ಬಸವರಾಜು ಮತ್ತು ಯಶ್ ಬ್ರೋ ಯಮಧರ್ಮರಾಯ ಸೇರಿ ಆ ವಿಡಿಯೋ ಹೇಗೆ ಬರುತ್ತೆ ಏನು ಬರುತ್ತೆ ಅನ್ನೋದನ್ನ ಮುಂದಿನ ದಿನಗಳು ಹಾಕ್ತೀವಿ. ಸದ್ಯಕ್ಕೆ ಇದು ನೋಡ್ಕೊಂಡಿರಿ. ಮುಂದಕ್ಕೆ ನಮ್ಮ ಯಮಧರ್ಮರಾಯ ಅವರು ಮಾತಾಡ್ತಾರೆ. ಗೈಸ್ ನನ್ನ ಯಮಧರ್ಮನ್ ಮಾಡ್ತಿದ್ದಾರೆ. ಇವರು ಚಿತ್ರಗುಪ್ತ, ಅವರು ಸಹಾಯಕ ರೈಟರ್ ಅಂತೆ. ಅವರು ನಾಗೇಂದ್ರ ಕನ್ನಡಿಗ ಅವರು ರೈಟರ್ ಅಂತೆ. ಸೊ ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಆದಷ್ಟು ಬೇಗ ಮಾಡ್ತೀವಿ. ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಸ್ಪಂದಿಸಬೇಕು. ಪ್ರೋತ್ಸಾಹ ಮಾಡಿ ಸ್ಪಂದಿಸಿ ಮಾಡಿದ್ರೆ ಒಳ್ಳೆ ಅವೇರ್ನೆಸ್ ಮೂಡುತ್ತೆ ಗೈಸ್. ನಂಗೆ ಯಾಕೋ ಭಯ ಆಯ್ತದೆ ಕಣಣ್ಣ. ಮೊದಲೇ ನಮಗೆ ಮಾತಾಡಕ್ಕೆ ಬರಲ್ಲ. ಕುಡಿಸ್ಕೊಂಡು 4 ಲೋಟ ಟೀ ಕುಡಿಸಿ ಏನೇನೋ ಮಾತಾಡಿಸ್ತವ್ರೆ. ಒಟ್ಟಲ್ಲಿ ಅವೇರ್ನೆಸ್ ಮೂಡಿಸೋಂಥ ವಿಡಿಯೋ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. A few moments later. ನೋಡಿ ಗಾಯ್ಸ್, ಏನಿವತ್ತು ಏನೋ ಮುಕ್ತಲ್ಲಿ ಕಳೆ ನಡೀತೈತೆ ಮಚ್ಚ. ಏನು ಅಂತ ಗೊತ್ತಾಯ್ತಲ್ವಲ್ಲ. ಕೆಲಸ ಇಲ್ಲ ಏನು ಮಾಡಲಿ ನೋಡ್ರಿ, ಏನೋ ಇದು ಆಗಿದೆ. ಕೆಲಸ ಇದ್ದಾಗ ಯೂನಿಫಾರ್ಮ್ ಹಾಕೊಂಡಿರ್ತೀನಿ, ಕುಳಿಬೇಕು. ಕೆಲಸ ಇಲ್ದಿದೆ ಮಾಮೂಲಿ ಹೆಂಗಿರ್ತೀನಿ. ನೀನು ನಂಗೆ ಸುತ್ತೂರಿಸ್ನೆ ಹೊಡೆದ ನನಗೆ ಹೊಡೆದ ಈಗ ಡೈಲಾಗ. ನಂಗೆ ಸುತ್ತೂರಿಸ್ನೆ. ಇದು ಗಂಟೆ ಹೊಡಿ ಸಂಬಳ ತಕೋ ಅಪ್ಪ. ಗಂಟೆ ಹೊಡಿ ಸಂಬಳ ತಗೋ. ಅದಕ್ಕೂ ಗಂಟೆನೂ ಹೊಡಿತಾ ಇಲ್ಲ. ಸುಮ್ಮನಿರಲಿ, ಪಗ್ಲಿಸ್ಕೊಬಿಟ್ಟದೆ ಮಾಡು. ಎಲ್ರು ಕಾಲು ಎಳಿತದೇ ಕಾಲ. ವರ್ಷದಲ್ಲಿ 6 ತಿಂಗಳು ಕೆಲಸ, 6 ತಿಂಗಳು ರೆಸ್ಟ್. ನನಗೂ ಹಂಗೆ ಆಗ್ಬಿಟ್ಟಿದೆ ಕಣ ಈ ತಿಂಗಳು. ನನಗೂ ಈಗ 3 ತಿಂಗಳಿಂದ ಸಂಬಳ ಇಲ್ಲ ಕಣ. ತಿಂಗಳು ಸಂಬಳನು ಪಗ್ಲಿಸ್ಕೊಂಡ. ಕೇಳಪ್ಪ, ನಿಮ್ಗಾರು ತಿಂಗಳು ಸಂಬಳ. ಟಾರ್ಚರ್ ಕೊಡ್ತಾನೋ, ಬೈತಾನೋ, ಏನು ಕೊಡ್ತಾನೋ, ತಿಂಗಳಾದ್ಮೇಲೆ ಸಂಬಳ ಆಗ್ತಾನೆ. ನಮ್ದು ಹಂಗಲ್ವೇ. ಹೊಡೆದ್ರೆ ಆನೆ, ಇಲ್ಲ ಸುಂಡ. ಬಿಸ್ನೆಸ್ ಮ್ಯಾನ್ಗಳ ಕಥೆಗಳೇ ಅಷ್ಟು. ನೋಡಿ ಹೊಡೆದ್ರೆ ಆನೆ, ಇಲ್ಲ ಸುಂಡ, ಇಲ್ಲ ಅಂದ್ರೆ ಖಾಲಿ ಬೇಟೆ, ಶಿಕಾರಿ ಕ್ಲೋಸ್. ಗೈಸ್ ಒಂದು ರೀಲ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದೀವಿ. ನಾನು ನನ್ನ ಹೆಂಡತಿ. ನೋಡಿ ನನ್ನ ಹೆಂಡತಿ ಎಷ್ಟು ಬೆಳ್ಳು ಕಾಣಿಸ್ತಿದ್ದಾಳಲ್ಲ. ಕುತ್ಕೋ, ಇಲ್ಲಿ ಕ್ಯಾಮ್ರಾದಲ್ಲಿ ಕರ್ ಕಾಣಿಸ್ತಿದ್ದೆ ಕಣ. ಏನೋ ಒಂದು ಸುಳ್ಳು ಹೇಳ್ಬಿಟ್ರೆ ಸಾಕು. ಅಲ್ಲಿ ನೀನ್ ಕರಕ್ ಕಾಣುವಂಗ್ ಮಾಡಿದ್ಯಾ ಅಷ್ಟೇ. ಇಲ್ಲ, ನೀನ್ ಇರೋದೇ ಕರಕೆ ಕಣೆ. ಅನ್ಕೋ. ಹಂಗಾರೆ ನಾನ್ ಕರ್ಗೆ ಅಂದ್ರೆ ನೀನ್ ಯಾವ ಮಟ್ಟಿಗಿದ್ಯಾ? ಗೈಸ್ ಇಲ್ಲಿ ನೋಡಿ ಗೈಸ್, ನಾನು ಕಪ್ಕಿದ್ದೀನಾ? ಇವಾಗ ನೋಡ್ಕೋ. ನೋಡಿ ನಾನು ಚೆನ್ನಾಗೇ ಇದ್ದೀನಿ ಕಣೆ. ಒಂದ್ ಸ್ವಲ್ಪ ಕಣ್ಣತ್ರ ಒಂದ್ ಸ್ವಲ್ಪ ರಿಂಕಲ್ಸ್ ಆಗ್ಬಿಟ್ಟಿದೆ ಅಷ್ಟೇ. ಬಿಟ್ರೆ ಅದು ಬಿಟ್ರೆ ಇನ್ನೇನು ಇಲ್ಲ. ನೀನ್ ಹೆಂಗಿದ್ಯಾ ಗೊತ್ತಾ? ನನ್ ಮುಖಕ್ಕೆ ಒಂದು ದೃಷ್ಟಿ ಬಿಟ್ಟು ಕಪ್ಪುದಿಟ್ರೆ ಹೆಂಗಿರ್ತದೆ ಹೇಳ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್.